ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ವ್ಲಾಗ್. ಇವಾಗ ನಾನು ಹೋಗಿ ನಾನು ಏನು ಹೇಳ್ಬೇಕು, ನಾನೇ ಕೂತ್ಕೊಂಡಿದ್ದೆ. ಫ್ರ್ಯಾಂಕ್ ಮಾಡಿದ್ದು ಫ್ರ್ಯಾಂಕ್ ಬಗ್ಗೆ ಹೇಳಮ್ಮ. ಏನು ಫ್ರಾಂಕು ಇಲ್ಲ ಫ್ಯಾನು ಇಲ್ಲವೋ. ಹೆಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ವ್ಲಾಗ್. ನಾನಿವತ್ತು ನಮ್ಮ ಅಮ್ಮಂಗೆ ಫ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀನಿ. ಸೊ ಆಲ್ರೆಡಿ ವಾಲ್ ಪೇಪರ್ ಸೆಟ್ ಮಾಡಿದ್ದೀನಿ. ವಾಲ್ ಪೇಪರ್ಗೆ ಏನಂದರೆ ಕಾಣ್ತಿದೆ ನೋಡಿ. ಸೊ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ನಮ್ಮಮ್ಮ ಊಟ ಮಾಡಿ ಕೈ ತೊಳ್ಕೊತಾ ಇದ್ರು. ಅದೇ ಗ್ಯಾಪಲ್ಲಿ ಕ್ಯಾಮ್ರಾ ಸೆಟ್ ಮಾಡಿಟ್ಟೆ, ಬಟ್ ಮೊಬೈಲ್ ಅಷ್ಟರಲ್ಲಿ ಬಿದ್ದೋಯ್ತು. ಇದೇ ಚಾನ್ಸು ಅಂತ ನಾನು ಶುರು ಮಾಡಿಕೊಂಡೆ. ಏನು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ, ಏನು ಹೇಳಬೇಕು ಅಂತಲೇ. ಸೊ ವಿಲ್ ಸ್ಟಾರ್ಟ್. ಅಪ್ಪಂಗೆ ಹೇಳ್ಬೇಡ, ಅಪ್ಪಂಗೆ ಹೇಳ್ಬೇಡ. ಲ್ಯಾಪ್ಟಾಪೇ ಬಿದ್ದಿದ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನೇನು ಮಾಡಲಿ, ಲಿಕ್ಕದೆ ಬಿತ್ತು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನೇನು ಮಾಡಲಿ, ಲಿಕ್ಕದೆ ಬಿತ್ತು. ಅದೇ ಏನು ಮಾಡಬೇಕು. ಒಂದು ವರ್ಷ ವಾರಂಟಿ ಐತೆ, ವಾರಂಟಿ ಕಾರ್ಡ್ ಐತಾ? ಎಂತದೂ ಇಲ್ಲ. ವಾರಂಟಿ ಕಾರ್ಡ್ ಐತೆ, ಅದೆಲ್ಲ ಐತೆ ಗೊತ್ತಿಲ್ಲ. ನೀನು ಎತ್ತಿಕ್ಕಿದೆಯಾ? ಇದು ಆಕ್ಚುಲಿ ಬಾಕ್ಸ್ನಲ್ಲಿ ಏನು ಮಾಡಿ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಕೆಳಗೆ ಬಿದ್ದರೂ ಕೊಡ್ತೀವಿ ಅಂತ ಹೇಳಿದ್ವಿ. ಎಕ್ಸ್ಚೇಂಜ್ ಮಾಡ್ತೀವಿ ಅಂದ್ರೆ ಕೆಳಗೆ ಬೀಳಬಾರ್ದು, ಏನನ್ನ ಸೈಡ್ ಇದಾದರೆ ಮಾಡ್ತೀವಿ ಅಂತ. ಮೊಬೈಲ್ ಅಂಗಡಿಗೆ ಇದೆಲ್ಲ ಮಾಡೋಣ. ಮೊಬೈಲ್ ಅಂಗಡಿ ಮಾಡಿದ್ದೆಲ್ಲ ಮಾಡೋಣ. ಇನ್ನೊಂದು ಏನನ್ನು ಓಪನ್ ಮಾಡೋಕ್ಕಾಗ್ತೈತೆ. ವರ್ಕ್ ಎಲ್ಲ ಆಗ್ತೈತಿ. ಇದು ಹಿಂಗೆ ಎಲ್ಲ ಗೊತ್ತೈತಾ? ಬರ್ತೈತಿ. ತೋರಿಸು. ಬಾರಮ್ಮ. ಬರ್ತಿದ್ದಿಲ್ಲ. ಬೆಳಗ್ಗೆ ಬಂದಿದ್ದು ಬೆಳಗ್ಗೆ ಅವನೇ ಯೂಸ್ ಮಾಡಿದ್ದು. ಹಾಡೆಲ್ಲ ಹಾಕಿ ಹಂಗೆ ಬಿಟ್ಟಿದ್ದ. ಆಫ್ ಮಾಡಿ ಇಕ್ಕಿದ್ದು. ಬೇರೆ ತಗೋಬೇಕು. ಇವಾಗ ಏನು ಮಾಡೋದು, ಅಪ್ಪ ಏನೇನು ಸ್ವಲ್ಪ ಬಿದ್ದದ್ದು ಜಾರಿದ್ರೆ ಬಟ್ಟೆಯಿಂದ ಓದಿದ್ದು ಗೊತ್ತಿಲ್ಲ. ಅಲ್ಲ 70,000 ಅದಕ್ಕೆ. One eternity later. ಅಮ್ಮ, ಫ್ರ್ಯಾಂಕ್ ಮಾಡಿದ್ದು. ಅಲ್ಲಿ ನೋಡು ಕ್ಯಾಮ್ರಾ. ಇವಾಗ ನಾನು ಹೋಗಿ ನಾನು ಏನು ಹೇಳ್ಬೇಕು, ನಾನೇ ಕೂತ್ಕೊಂಡಿದ್ದೇನೆ, ನಾನೇ ಹೇಳ್ದೆ ಅಂತ ನಾನು ಹೇಳ್ತೀನಿ ಬಿಡು.
ಹಂಗೆಲ್ಲ ಮಾಡ್ಬೇಡ ಅರ್ಜಿತ. ನಗು ಬರ್ಲಿಲ್ವಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಮುಖ ಮುಟ್ಟು ನೋಡಿ ಪಾಪ ನಮ್ಮಮ್ಮ. ದಿನ ಇದೆ ಸೀರೆ ಉಟ್ಕೊಂಡು ಸುಮ್ಮನೆ ಅಪ್ಪನೂ ಬಯಸಿದ್ದು ಈಗೆಲ್ಲ ಇನ್ನೊಂದ್ಸರಿ ಮಾಡಿ ಪ್ರ್ಯಾಂಕ್ ಬಗ್ಗೆ ಹೇಳು. ಏನು ಥರ ಹಾಕು ಫ್ರಾಂಕು ಇಲ್ಲ ಫ್ಯಾನು ಇಲ್ಲ ಹೋಗು. ಆವಾಗಲೂ ಪ್ರ್ಯಾಂಕ್ ಅದಲ್ಲ ಅದ್ರ ಬಗ್ಗೆ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಂಗೆ ಏನು ಬಂತು ಗೊತ್ತಾ ನಿಜವಾಗ್ಲೂ ಅದೆಲ್ಲ ಕಟ್ ಮಾಡ್ತೀಯ ಅಂತ ನನಗೆ ಗೊತ್ತು. ನೀನು ಮಸಾಗ ಏನು ಅನ್ಕೊಂಡಿರ್ತೀಯ ಅದಕ್ಕೆ. ನೋಡಿ ಫ್ರೆಂಡ್ಸ್, ಹಿಂಗೆ ನಮ್ಮಮ್ಮ ಬೈಕೊಳ್ಳೋದು. ಅದು ಬೈಕಣದ ನಿಮಗೆ? ಹೇಳಮ್ಮ, ಏನು ಅನಿಸ್ತು ಪ್ರ್ಯಾಂಕ್ ಆದಾಗ ತಿರ್ಗಾ ಆದಮೇಲೆ? ಫ್ರಾಂಕ್ ಫಸ್ಟ್ ಏನು ಅನಿಸ್ತಿದೆ, ಅಯ್ಯೋ ದೇವ ಏನು ಮಾಡಬೇಕಪ್ಪ ಅಂತ ಅನಿಸ್ತಿದೆ. ನಾನು ಅವಾಗ ಹೊಡೆದೋಯ್ತು ಅಂತ ಹೇಳಿದ್ನಲ್ಲ, ಅವಾಗ ಸರಿ ಇದಕ್ಕೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದಾದಮೇಲೆ ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೆ ಹೆಂಗೆ ಮಾಡೋಳು ನೋಡಿ ಅಷ್ಟೇ. ನೀನು ಸುಮ್ಮನೆ ನೀನು ಸೊ ಇಲ್ಲಿಗೆ ಪ್ರ್ಯಾಂಕ್ನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತಷ್ಟು ಪ್ರ್ಯಾಂಕ್ ಐಡಿಯಾಸ್ನ ಕಮೆಂಟ್ ಮಾಡಿ. ಸೊ ನೋಡೋಣ. ಸೊ ಸಂಜೆ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ವಿದ್ಯಾರಣ್ಯಪುರದಲ್ಲಿರುವಂತಹ ಪೋಸ್ಟ್ ಆಫೀಸ್ ಬಳಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅಲ್ಲಿ ಗುರು ಪೌರ್ಣಮಿ ದಿವಸ ಅಲಂಕಾರ ಮಾಡಿದ ನೆಕ್ಸ್ಟ್ ದಿನ ಹೋಗಿದ್ವಿ ನಾವು. ಸೊ ಇಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮಾತೇ ಬರ್ತಿರ್ಲಿಲ್ಲ. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.